ನಮಸ್ಕಾರ. ಮುಖ್ಯಾಂಶಗಳು. ದೇಶದ ಆರ್ಥಿಕತೆಯ ವೇಗ ಹೆಚ್ಚಿಸುವಲ್ಲಿ ಯುವ ಅಧಿಕಾರಿಗಳ ಪಾತ್ರ ಮಹತ್ವದ್ದು. ಹೂಡಿಕೆಯ ಆಕರ್ಷಣೆ, ತಂತ್ರಜ್ಞಾನ ಚಾಲಿತ ಆಡಳಿತಕ್ಕೆ ಒತ್ತು. ಪ್ರಧಾನಿ ನರೇಂದ್ರ ಮೋದಿ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ. ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆ ಕುರಿತು ಸಮಾಲೋಚನೆ. ಭದ್ರತಾ ಸವಾಲುಗಳನ್ನು ಎದುರಿಸಲು ಕಠಿಣ ಕ್ರಮ ಅತ್ಯವಶ್ಯ. ಎಐ ಬಳಕೆಯಲ್ಲಿ ಶೂನ್ಯ ಸಹಿಷ್ಣುತೆ ನಿಲುವು ಅಳವಡಿಕೆ. ಸಚಿವ ಅಮಿತ್ ಶಾ. ಹಾಗೂ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ದಕ್ಷತೆ ಹೆಚ್ಚಿಸಲು ಕ್ರಮ. ಶೈಕ್ಷಣಿಕ ಸಂಸ್ಥೆಗಳನ್ನು ಬಲಪಡಿಸಲು ರೂಪುರೇಷೆ. ಸಚಿವ ಪ್ರಹ್ಲಾದ್ ಜೋಶಿ. ವಾರ್ತೆಗಳ ವಿವರ. ಭಾರತೀಯ ವಿದೇಶಾಂಗ ಸೇವೆಯ 2025 ತಂಡದ ಅಧಿಕಾರಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ನಿನ್ನೆ ಸಂವಾದ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸಾಂಪ್ರದಾಯಿಕ ವಲಯಗಳನ್ನು ಮೀರಿ ರಾಜತಾಂತ್ರಿಕತೆಯನ್ನು ಸ್ಥಳೀಯ ಸಂಸ್ಥೆಗಳು ಹಾಗೂ ವಲಸಿಗರೊಂದಿಗೆ ಅರ್ಥಪೂರ್ಣವಾಗಿ ತೊಡಗಿಸಿಕೊಳ್ಳುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಹೂಡಿಕೆಗೆ ಹೊಸ ಅವಕಾಶಗಳನ್ನು ಗುರುತಿಸುವ ಮೂಲಕ ದೇಶದ ಆರ್ಥಿಕತೆಗೆ ಮತ್ತಷ್ಟು ವೇಗ ನೀಡುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಯುವ ಅಧಿಕಾರಿಗಳು ಕೆಲಸ ಮಾಡಬೇಕು. ತಂತ್ರಜ್ಞಾನ ಚಾಲಿತ ಮತ್ತು ನಾಗರಿಕ ಕೇಂದ್ರಿತವಾಗಿಸಲು ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಹೇಳಿದ್ದಾರೆ. ತಡೆರಹಿತ ಮತ್ತು ಸದಾ ಸೇವೆಯಲ್ಲಿ ಇರುವಂತೆ ಕಾನ್ಸುಲರ್ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಜೊತೆಗೆ ದೇಶದ ನಾಗರಿಕ ಪರಂಪರೆ, ಸಂಸ್ಕೃತಿ, ಪ್ರವಾಸೋದ್ಯಮ ಸಾಮರ್ಥ್ಯವನ್ನು ಎತ್ತಿ ತೋರಿಸುವ ಮೂಲಕ ಭಾರತದ ಸಾಮರ್ಥ್ಯವನ್ನು ಜಗತ್ತಿನೆದುರು ಪ್ರದರ್ಶಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಕ್ರೆಮ್ಲಿನ್ನಲ್ಲಿ ನಿನ್ನೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಸಹಕಾರ ಕುರಿತು ಚರ್ಚಿಸಿದರು. ಭಾರತ ರಷ್ಯಾ ನಡುವಿನ ವ್ಯಾಪಾರ, ಆರ್ಥಿಕ ಸಹಕಾರ, ಇಂಧನ, ರಸಗೊಬ್ಬರ ಮತ್ತು ಅಣು ಸಹಕಾರ ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಉಭಯ ನಾಯಕರು ಸಮಾಲೋಚನೆ ನಡೆಸಿದರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರ ಶುಭಾಶಯಗಳನ್ನು ತಿಳಿಸಿ ಪ್ರಧಾನಿಯವರ ವೈಯಕ್ತಿಕ ಸಂದೇಶವನ್ನು ಪುಟಿನ್ ಅವರಿಗೆ ಹಸ್ತಾಂತರಿಸಿದರು. ಭಾರತ ರಷ್ಯಾ ಸಂಬಂಧಗಳು ಬಲಿಷ್ಠವಾಗಿದ್ದು ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಗಮನಾರ್ಹವಾಗಿ ವಿಸ್ತರಿಸಿದೆ. ಸಂಕೀರ್ಣ ಅಂತಾರಾಷ್ಟ್ರೀಯ ಪರಿಸ್ಥಿತಿಯ ನಡುವೆಯೂ ಉಭಯ ದೇಶಗಳ ನಡುವಿನ ಬಾಂಧವ್ಯ ಮತ್ತಷ್ಟು ಗಾಢವಾಗುತ್ತಿದೆ ಎಂದು ಜೈಶಂಕರ್ ತಿಳಿಸಿದರು. 2030ರ ವೇಳೆಗೆ $100 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರದ ಗುರಿ ಸಾಧಿಸಲು ಮಾರುಕಟ್ಟೆ ಪ್ರವೇಶ ಸುಧಾರಣೆ, ಸುಂಕ ಮತ್ತು ಸುಂಕೇತರ ಅಡೆತಡೆಗಳ ನಿವಾರಣೆ, ಪಾವತಿ ವ್ಯವಸ್ಥೆಗಳ ಬಲವರ್ಧನೆ, ಉದ್ಯಮ ಸಹಕಾರ ಹೆಚ್ಚಿಸುವ ಅಗತ್ಯವಿದೆ ಎಂದು ಜೈಶಂಕರ್ ಹೇಳಿದರು. ಇದೇ ವೇಳೆ ಭಾರತಕ್ಕೆ ರಸಗೊಬ್ಬರ ಪೂರೈಕೆಯನ್ನು ಹೆಚ್ಚಿಸುವುದಾಗಿ ರಷ್ಯಾ ಅಧ್ಯಕ್ಷ ಪುಟಿನ್ ಭರವಸೆ ನೀಡಿದರು. ಭಾರತೀಯ ರೈತರು ಹಾಗೂ ಕೃಷಿ ಕ್ಷೇತ್ರಕ್ಕೆ ಬೆಂಬಲ ನೀಡಲು ರಷ್ಯಾ ಕ್ರಮಗಳನ್ನು ಕೈಗೆತ್ತಿಕೊಳ್ಳುತ್ತಿದೆ ಎಂದು ಅವರು ತಿಳಿಸಿದರು. ಈ ವರ್ಷ ಭಾರತ ರಷ್ಯಾ ನಡುವಣ ವ್ಯಾಪಾರದಲ್ಲಿ ಏರಿಕೆಯಾಗಿದೆ ಎಂದು ಪುಟಿನ್ ಹೇಳಿದರು. ಮುಂಬರಲಿರುವ ಬಿಷ್ಕೇಕ್ SCO ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪುಟಿನ್ ಅವರನ್ನು ಭೇಟಿಯಾಗುವ ನಿರೀಕ್ಷೆಯಿದೆ. ಅಲ್ಲದೆ ಭಾರತದಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಗೆ ಪುಟಿನ್ ಅವರನ್ನು ಸ್ವಾಗತಿಸಲು ಪ್ರಧಾನಿ ಮೋದಿ ಎದುರು ನೋಡುತ್ತಿದ್ದಾರೆ ಎಂದು ಜೈಶಂಕರ್ ತಿಳಿಸಿದರು. I think overall we have a good report to give to you. I think our economic cooperation, trade, energy, fertilizers, nuclear, other dimensions as well. I'd be pleased to speak about it in detail, but overall I think our economic cooperation has grown very significantly. Prime Minister Modi looks forward to meeting you at the SCO summit, then welcoming you in India for the BRICS summit, and in due course, as per your mutual convenience, having the annual summit. So we have, Excellency, I think a very strong picture of cooperation to present, and I again thank you very much for the honor of receiving me today. ಭದ್ರತಾ ಸವಾಲುಗಳನ್ನು ಎದುರಿಸಲು ಒಳನುಸುಳುವಿಕೆ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವುದು ಹಾಗೂ ಎಐ ಬಳಕೆ ಕುರಿತು ಶೂನ್ಯ ಸಹಿಷ್ಣುತೆ ನಿಲುವು ಹೊಂದುವುದು ಅಗತ್ಯವಾಗಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ ಉದ್ಘಾಟಿಸಿ ಅಮಿತ್ ಶಾ ವಿವಿಧ ರಾಷ್ಟ್ರೀಯ ಭದ್ರತಾ ಸವಾಲುಗಳನ್ನು ಎದುರಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದು ವಿವಿಧ ಭದ್ರತಾ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿದರು.
2 ದಿನಗಳ ಈ ಸಮ್ಮೇಳನದಲ್ಲಿ ಭಯೋತ್ಪಾದನಾ ನಿಗ್ರಹ ಸವಾಲುಗಳಿಗೆ ಪ್ರತಿಕ್ರಿಯೆ, ಗುಪ್ತಚರ ಕಾರ್ಯಾಚರಣೆ, ಮಾದಕ ವಸ್ತು ನಿಯಂತ್ರಣ, ಅಕ್ರಮ ವಲಸಿಗರ ಪತ್ತೆ ಮತ್ತು ಗಡೀಪಾರು ಹಾಗೂ ಸೈಬರ್ ಅಪರಾಧಗಳನ್ನು ಎದುರಿಸಲು ನೀತಿ ಚೌಕಟ್ಟು ರೂಪಿಸುವುದು ಸೇರಿದಂತೆ ವಿವಿಧ ರಾಷ್ಟ್ರೀಯ ಭದ್ರತಾ ಅಂಶಗಳ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದಿನಿಂದ ಕೆನಡಾ ಮತ್ತು ಅಮೆರಿಕ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಆರ್ಥಿಕ ಮತ್ತು ಹಣಕಾಸು ಪಾಲುದಾರಿಕೆಗಳನ್ನು ಬಲಪಡಿಸುವುದು, ಹೂಡಿಕೆ ವ್ಯವಸ್ಥೆಯನ್ನು ಉತ್ತೇಜಿಸುವುದು ಹಾಗೂ ಜಾಗತಿಕ ಆರ್ಥಿಕ ಆದ್ಯತೆಗಳ ಕುರಿತು ಸಹಕಾರ ಮುಂದುವರಿಸುವುದರ ಮೇಲೆ ಗಮನ ಹರಿಸಲಿದ್ದಾರೆ. ಟೊರೊಂಟೊಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೆನಡಾದ ತಮ್ಮ ಸಹವರ್ತಿ ಫ್ರಾಂಕೋಯಿಸ್ ಫಿಲಿಪ್ ಶಾಂಪೈನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದರ ಜೊತೆಗೆ ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಪ್ರಮುಖ ಸಿಇಒಗಳು, ವಿವಿಧ ಕಂಪನಿಗಳ ಅಧ್ಯಕ್ಷರು, ಹಿರಿಯ ಪ್ರತಿನಿಧಿಗಳೊಂದಿಗೆ ಹೂಡಿಕೆಯ ದುಂಡು ಮೇಜಿನ ಸಭೆಯಲ್ಲೂ ಹಣಕಾಸು ಸಚಿವರು ಪಾಲ್ಗೊಂಡು ಸಂವಾದ ನಡೆಸಲಿದ್ದಾರೆ. ವ್ಯಾಪಾರ ವ್ಯವಹಾರ ಸಂಪರ್ಕಗಳನ್ನು ಸುಗಮಗೊಳಿಸಲು ಹೂಡಿಕೆ ಅವಕಾಶಗಳನ್ನು ಗುರುತಿಸುವುದು ಸೇರಿದಂತೆ ಭಾರತ ಮತ್ತು ಕೆನಡಾ ನಡುವೆ ದೀರ್ಘಾವಧಿಯ ವಾಣಿಜ್ಯ ಪಾಲುದಾರಿಕೆ ಉತ್ತೇಜನದ ಕುರಿತು ಅವರು ಬೆಳಕು ಚೆಲ್ಲಲಿದ್ದಾರೆ. ನಂತರ ಅಮೆರಿಕ ಪ್ರವಾಸ ಕೈಗೊಳ್ಳಲಿರುವ ನಿರ್ಮಲಾ ಸೀತಾರಾಮನ್ ಶಿಕಾಗೋದಲ್ಲಿ ನಡೆಯಲಿರುವ ಪ್ರಮುಖ ಹೂಡಿಕೆದಾರರ ದುಂಡು ಮೇಜಿನ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಶಿಕಾಗೋದಲ್ಲಿ ಆಯ್ದ ಕಂಪನಿಗಳ ಸಿಇಒಗಳು ಮತ್ತು ಹಿರಿಯ ನಾಯಕರೊಂದಿಗೆ ಹಲವು ದ್ವಿಪಕ್ಷೀಯ ಸಭೆಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ ವ್ಯವಸ್ಥೆಯಲ್ಲಿ ಹೆಚ್ಚಿನ ದಕ್ಷತೆ ಮತ್ತು ಪಾರದರ್ಶಕತೆ ಖಚಿತಪಡಿಸಿಕೊಳ್ಳುವಂತೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಿರ್ದೇಶನ ನೀಡಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಅವರು ಸಿಬಿಎಸ್ಇಗೆ ಸಂಬಂಧಿಸಿದಂತೆ ಸಮಸ್ಯೆಗಳ ಕುರಿತು ಚರ್ಚಿಸಲು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ, ಸಿಬಿಎಸ್ಇಯ ಶೈಕ್ಷಣಿಕ, ಪರೀಕ್ಷಾ ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಬಲಪಡಿಸುವ ಪ್ರಮುಖ ಆದ್ಯತೆಗಳ ಕುರಿತು ಈ ಸಭೆಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಹೆಚ್ಚಿನ ದಕ್ಷತೆ, ಪಾರದರ್ಶಕತೆ ಹಾಗೂ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಸುಧಾರಿತ ಬೆಂಬಲದ ಅವಶ್ಯಕತೆಯ ಕುರಿತು ಚರ್ಚಿಸಲಾಗಿದೆ ಎಂದರು. ಈ ನಡುವೆ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯ ಅಧಿಕಾರಿಗಳೊಂದಿಗೂ ಸಚಿವ ಪ್ರಹ್ಲಾದ್ ಜೋಶಿ ಅವರು ವರ್ಚುವಲ್ ಸಭೆ ನಡೆಸಿದರು. ಉನ್ನತ ಶಿಕ್ಷಣದಲ್ಲಿ ವಿಕಸನಗೊಳ್ಳುತ್ತಿರುವ ಆದ್ಯತೆಗಳು ಮತ್ತು ನಮ್ಮ ಶೈಕ್ಷಣಿಕ ಸಂಸ್ಥೆಗಳನ್ನು ಬಲಪಡಿಸುವ ಮುಂದಿನ ಮಾರ್ಗಗಳ ಕುರಿತು ಈ ಸಭೆಯಲ್ಲಿ ಚರ್ಚಿಸಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಪ್ರಮುಖವಾಗಿ ಈ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕ್ರೀಡೆಗಳನ್ನು ಉತ್ತೇಜಿಸುವುದು, ವಿದ್ಯಾರ್ಥಿಗಳ ವ್ಯಾಪಕ ಪಾಲ್ಗೊಳ್ಳುವಿಕೆಗೆ ಪ್ರೋತ್ಸಾಹ, ಯುವಜನತೆಯಲ್ಲಿ ಕ್ರೀಡಾ ಪ್ರತಿಭೆಯ ಪೋಷಣೆ ಸೇರಿದಂತೆ ಖೇಲೋ ಇಂಡಿಯಾ ಕುರಿತು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನವೀಕರಿಸಿದ ಡಾಕ್ ಸೇವಾ ಆಪ್ ಮತ್ತು ಡಾಕ್ ಮಿತ್ರ ಆಪ್ಗಳನ್ನು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಬಿಡುಗಡೆ ಮಾಡಿದರು. ಇದೇ ವೇಳೆ ಅವರು 10 ರಾಜ್ಯಗಳಲ್ಲಿರುವ 14 ಅಂಚೆ ಕಚೇರಿಗಳ ನವೀಕರಿಸಿದ ಕಟ್ಟಡಗಳನ್ನು ಉದ್ಘಾಟಿಸಿದರು. ಡಾಕ್ ಸೇವಾ ಆಪ್ ಅಂಚೆ ಇಲಾಖೆಯ ಸೇವೆಗಳನ್ನು ದೇಶದ ನಾಗರಿಕರಿಗೆ ಸರಳವಾಗಿ ಮತ್ತು ಹೆಚ್ಚು ಅನುಕೂಲಕರ ರೀತಿಯಲ್ಲಿ ಒದಗಿಸಲಿದೆ. ಹಾಗೆಯೇ ಡಾಕ್ ಮಿತ್ರ ಆಪ್ ಗ್ರಾಮೀಣ ಡಾಕ್ ಸೇವಕರಿಗೆ ನೆರವಾಗುವುದರ ಜೊತೆಗೆ ಡಿಜಿಟಲ್ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿರುತ್ತದೆ. आशा और नव आरंभ का प्रतीक रहा है. इंडिया पोस्ट की परिवर्तन, नवाचार और बेहतर सेवाओं की निरंतर यात्रा. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಪ್ರತಿಪಕ್ಷಗಳಾದ ಬಿಜೆಪಿ, ಜೆಡಿಎಸ್ ವಿಧಾನಸಭೆಯಲ್ಲಿ ನಿನ್ನೆ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ 3 ದಿನಗಳ ಮುನ್ನವೇ ವಿಧಾನಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ನಿನ್ನೆ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ತಮ್ಮ ಬೇಡಿಕೆ ಮುಂದಿಟ್ಟು ಸದನದ ಒಳಗೆ ಹೋರಾಟ ಮುಂದುವರೆಸಿದರು. ಇದು ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಗದ್ದಲ, ಮಾತಿನ ಚಕಮಕಿಗೆ ಕಾರಣವಾಯಿತು. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಚಕಮಕಿ, ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷ ಜಿಎಚ್ ಪಾಟೀಲ್ ವಿಧಾನಸಭೆ ಅಧಿವೇಶನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. ವಿಧಾನ ಪರಿಷತ್ನಲ್ಲೂ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು.
ಸಂವಿಧಾನದ ಆಶಯದಂತೆ ಕೆಳವರ್ಗದವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಸಂವಿಧಾನ ಶಿಲ್ಪಿಗಳು ಮೀಸಲಾತಿ ವ್ಯವಸ್ಥೆಯನ್ನು ರೂಪಿಸಿದ್ದಾರೆ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಚಿತ್ರದುರ್ಗದಲ್ಲಿ ನಿನ್ನೆ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಜಾತಿ ಆಧಾರಿತ ಮೀಸಲಾತಿ ಕಡ್ಡಾಯವಾಗಿ ಮುಂದುವರಿಯಬೇಕು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಬಡತನ ಮತ್ತು ಸಾಮಾಜಿಕ ನೋವುಗಳನ್ನು ಅನುಭವಿಸಿ ಬಂದವರಾಗಿದ್ದು ದೇಶದ ಬಗ್ಗೆ ನಿಜವಾದ ಕಾಳಜಿ ಹೊಂದಿದ್ದಾರೆ ಎಂದು ಮಾಹಿತಿ ನೀಡಿದರು. ದೇಶ ಕಟ್ತೀವಿ ಅಂತ ಹೇಳಿ ಇವ್ರಿಗೆ ದೇಶದ ಇತಿಹಾಸ ಗೊತ್ತದನ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ದೇಶದ ಭಾಷೆಗಳು ಗೊತ್ತದವ, ಜನಾಂಗದ ಸ್ಥಿತಿ ಗೊತ್ತದನ, ಅಸ್ಪೃಶ್ಯತೆ ಆಚರಣೆ ಗೊತ್ತದನ, ಸ್ಲಮ್ದಲ್ಲಿ ಹುಟ್ಟಿ ಬೆಳೆದಿದಾರ, ಏನು ಇವ್ರದ್ದು? ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪೂರ್ಣಗೊಂಡಿದ್ದು ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗಿದೆ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ನಿನ್ನೆ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಆಗಸ್ಟ್ 24ರಿಂದ ಅಕ್ಟೋಬರ್ 22ರವರೆಗೂ ನೋಟಿಸ್ ಜಾರಿ ಮಾಡಿ ಪರಿಶೀಲನಾ ಕಾರ್ಯ ನಡೆಯಲಿದೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟ ಮಾಡಲಾಗುವುದು ಎಂದು ಹೇಳಿದರು. ಎಸ್ಐಆರ್ಗೂ ಮುನ್ನ ಜಿಲ್ಲೆಯಲ್ಲಿ ಒಟ್ಟು 15,42,802 ಮತದಾರರು ಇದ್ದರು. ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಪಟ್ಟಿಯಲ್ಲಿ 13,75,517 ಮತದಾರರು ಉಳಿದಿದ್ದಾರೆ. ಇನ್ನುಳಿದವರು ವಿವಿಧ ಕಾರಣಗಳಿಂದ ಮತದಾರ ಪಟ್ಟಿಯಿಂದ ಹೊರಗುಳಿದಿದ್ದಾರೆ ಎಂದು ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಮ್ಯಾಪಿಂಗ್ ಆಗದ ಒಟ್ಟು 79,778 ಮತದಾರರಿದ್ದು ಅವರಿಗೆ ಜಿಲ್ಲಾಡಳಿತದಿಂದ ನೋಟಿಸ್ ಜಾರಿಗೊಳಿಸಲಾಗುವುದು. ಗಣತಿ ನಮೂನೆಯನ್ನು ಸಲ್ಲಿಸಲು ಸಾಧ್ಯವಾಗದ ಮತದಾರರು ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರ್ಪಡೆಗೊಳಿಸಬಹುದು ಎಂದರು. ಆ ನೋಟಿಸ್ ಸರ್ವ್ ಮಾಡೋದು ಮನೆಗೆ ಹೋಗ್ಬೇಕು ಖುದ್ದಾಗಿ, ಜೊತೆಗೆ ಮತದಾರರಿಗೆ ಕೊಡ್ಬೇಕು ಅಂತ ಇಲ್ಲ ನೋಟಿಸ್. ಆ ಮತದಾರರು ಅವತ್ತು ಇರೋದಿಲ್ಲ, ಅವರ ಪರವಾಗಿ ಅವರ ತಂದೆ ತಾಯಿ ಸಂಬಂಧಿಕರು, ಕೊನೆಗೆ ಯಾರು ಇಲ್ಲ ಅಂದ್ರೆ ಮನೇಲಿ ಯಾರು ಇರ್ತಾರೆ ಅವರಿಗೆ, ಅವರ ಮನೆಯಲ್ಲಿ ಕೆಲಸ ಮಾಡುವವರಿಗೆ, ಮೇಡು, ಅಸಿಸ್ಟೆಂಟ್, ಯಾರಿಗೆ ಬೇಕಿದ್ರು ಕೊಡ್ಬಹುದು, ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಆ ನೋಟಿಸ್ ಅಲ್ಲಿ ಏನು ಆಗಿರ್ತದೆ, ಆ ನೋಟಿಸ್ ಅಲ್ಲಿ ಸಮಯ, ದಿನಾಂಕ, ಜಾಗ ಅಂದ್ರೆ ಯಾವ ಸ್ಥಳದಲ್ಲಿ ವಿಚಾರಣೆ ನಡೆಯುತ್ತೆ ಅಂತ ಹೇಳಿ ಅವರು ಮೊದಲೇ ನೋಟಿಫಿಕೇಶನ್ ಅಲ್ಲಿ ಪ್ರಕಟಣೆ ಆಗಿರುತ್ತೆ. ಆ ನೋಟಿಸ್ ಅಲ್ಲಿ ಇರುತ್ತೆ. ಆ ದಿನ ನಮ್ಮ ಮತದಾರರು ದಾಖಲೆಗಳೊಂದಿಗೆ, ಯಾಕಂದ್ರೆ ನೋಟಿಸ್ ಬಂದಿದೆ, ಯಾವ ಕಾರಣಕ್ಕೆ ನೋಟಿಸ್ ನಾನು ಹೇಳಿದ್ದೇನೆ, ಒಂದು ಅನಾಮನಿಸಿರುತ್ತದೆ, ಇಲ್ಲಾಂದ್ರೆ ನೋ ಮ್ಯಾಪಿಂಗ್ ಅಂತ ಇದೆ, ಆಗ ಅವರು ನಮ್ಮ ಚುನಾವಣಾಧಿಕಾರಿಗೆ ಅವರು ದಾಖಲೆಗಳನ್ನು ಸಲ್ಲಿಸಬೇಕು, ತಮ್ಮಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನು ಸಲ್ಲಿಸಬೇಕು. ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಮತ್ತೆ ಎಷ್ಟು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತೇನೆ. ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ನ ಮೊದಲ ಹಂತದ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಮ್ಯಾಪಿಂಗ್ ಆಗದ 36,476 ಜನರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಜಿಲ್ಲೆಯಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 24ರಂದು ಬಿಡುಗಡೆ ಮಾಡಲಾಗಿದೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿನ ಸೂಚನಾ ಫಲಕ ಹಾಗೂ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ನಲ್ಲಿ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು ಎಂದು ಸೂಚಿಸಿದರು. ಪ್ರತಿಯೊಬ್ಬರೂ ಕರಡು ಮತದಾರರ ಪಟ್ಟಿಯನ್ನು ಕಡ್ಡಾಯವಾಗಿ ಪರಿಶೀಲಿಸಿಕೊಳ್ಳಬೇಕು. ತಮ್ಮ ಹೆಸರು ಪಟ್ಟಿಯಲ್ಲಿ ಇಲ್ಲದಿದ್ದರೆ ಕೂಡಲೇ ಫಾರ್ಮ್ 6 ಸಲ್ಲಿಸುವ ಮೂಲಕ ಹೊಸದಾಗಿ ಮತದಾರರಾಗಿ ನೋಂದಾಯಿಸಿಕೊಳ್ಳಬೇಕು ಎಂದು ಹೇಳಿದರು. ಪಟ್ಟಿಯಲ್ಲಿ ಹೆಸರು ಇಲ್ಲದಿರುವವರಿಗೆ ಆಗಸ್ಟ್ 24ರಿಂದಲೇ ನೋಟಿಸ್ ಜಾರಿ ಮಾಡುವ ಪ್ರಕ್ರಿಯೆ ಆರಂಭವಾಗಲಿದ್ದು ಸೆಪ್ಟೆಂಬರ್ 22ರವರೆಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಚಾರಣೆ ನಡೆಸಲಾಗುತ್ತದೆ. ಹೆಸರುಗಳ ಕುರಿತು ತಿದ್ದುಪಡಿ ಅಥವಾ ಆಕ್ಷೇಪಣೆ ಇದ್ದಲ್ಲಿ ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸಬೇಕು ಎಂದು ಹೇಳಿದರು. ಇಸ್ ನಾಟ್ ಇಂಪಾರ್ಟೆಂಟ್. ಫಸ್ಟ್ 3 ವಿಚಾರಗಳು ಇಂಪಾರ್ಟೆಂಟ್. ಸಿಟಿಸನ್ ಆಫ್ ಇಂಡಿಯಾ ಇರಬೇಕು, 18 ವರ್ಷ ಮೀರಿರ್ಬೇಕು, ಕೆಳಗಡೆ ಇರಬಾರ್ದು. ಮೂರನೇದು ಆರ್ಡಿನರಿ ಸಿಟಿಸನ್, ಆರ್ಡಿನರಿ ರೆಸಿಡೆಂಟ್ ಆಫ್ ದಟ್ ಕಾನ್ಸ್ಟಿಟ್ಯೂಯೆನ್ಸಿ ಆಗಿರ್ಬೇಕು. ಈ 3 ಪಾಯಿಂಟ್ಸ್ನ ನಾವು SIR ಅಲ್ಲಿ ಚೆಕ್ ಮಾಡ್ಕೊಂಡಿದ್ವಿ. ಚೆಕ್ ಮಾಡಿದಂತ ಯಾರು ಉಳಿದಿದ್ದಾರೆ ಅವನ್ನು ಕ್ರಾಸ್ ವೆರಿಫೈ ಮಾಡಿದ್ವಿ. ಹೌದು ಇವರಿಲ್ಲ, ಇಲ್ಲಿಲ್ಲ, ಇಲ್ಲ ಅಂದ್ರೆ ಇಲ್ಲಿ ಆಬ್ಸೆಂಟಾ ಶಿಫ್ಟೆಡ್. ಆಬ್ಸೆಂಟ್ ಅಂದ್ರೆ ಈಗ ಸದ್ಯಕ್ಕಿಲ್ಲ, ಶಿಫ್ಟೆಡ್ ಅಂದ್ರೆ ಈಗ ಇಲ್ಲೇ ಇಲ್ಲ, ಬೇರೆ ಕಡೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಸೊ ಅಲ್ಲಿ ನಾವು ಲೋಕಲ್ ವಿಚಾರ ಮಾಡಿ ಮಹಜರ್ ಮಾಡಿಕೊಂಡು ಸ್ವಲ್ಪ ಪ್ರಾಸೆಸ್ ಮಾಡಿ ಅವರನ್ನು ಈ ಲಿಸ್ಟ್ ಅಲ್ಲಿ ಹಾಕಿದ್ವಿ.
ಡೂಪ್ಲಿಕೇಟ್ ಅಂದರೆ ಏನು? ಒಂದೇ ಮತದಾರರ ಪಟ್ಟಿ ಪೋಲಿಂಗ್ ಸ್ಟೇಷನಲ್ಲಿ ಅವರ ಹೆಸರು 2 ಸತಿ ಬರುತ್ತೆ, ಅದು ಕ್ಲಿಯರ್ ಕಟ್. ಡಬಲ್ ಬಂದಿದೆ ಅಂದರೆ ಒಂದು ಸತಿ ಹೆಸರು ತೆಗಿಬೇಕು. ಆ ಥರ ಆಬ್ಸೆಂಟಿ, ಶಿಫ್ಟೆಡ್, ಡೆತ್ ಹಾಗೂ ಡೂಪ್ಲಿಕೇಟ್ 4 ಕ್ಯಾಟಗರಿ ಮಾಡಿಕೊಂಡು ಇದನ್ನು ನಾವು ಮತ್ತೆ ವೆರಿಫೈ ಮಾಡಲಿಕ್ಕೆ ಈ SIR ಪ್ರಾಸೆಸ್ನು ನಾವು ಉಪಯೋಗ ಮಾಡ್ತೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಬದುಕು ಹಾಗೂ ಸಾಧನೆಗಳ ಪರಿಚಯದ ಅಂಗವಾಗಿ ಬಳ್ಳಾರಿ ನಗರದ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜಿನಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಅಂಬೇಡ್ಕರ್ ಓದು ವಿಶೇಷ ಕಾರ್ಯಕ್ರಮ ಮತ್ತು ಪ್ರಬಂಧ ಸ್ಪರ್ಧಾ ವಿಜೇತರಿಗೆ ಪುಸ್ತಕ ಬಹುಮಾನ ವಿತರಣಾ ಸಮಾರಂಭವನ್ನು ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಕುಲಸಚಿವ ಪ್ರೊಫೆಸರ್ NM ಸಾಲಿ ಉದ್ಘಾಟಿಸಿದರು. ಈ ವೇಳೆ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಪ್ರಹ್ಲಾದ್ ಚೌಧರಿ, ಶ್ರೀ ಸತ್ಯಂ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಆಲಂ ಭಾಷಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ B ನಾಗರಾಜ, ಬೆಂಗಳೂರಿನ ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಸದಸ್ಯ ಡಾಕ್ಟರ್ ದಸ್ತಗೀರ್ ಸಾಬ್ ದಿನ್ನಿ ಸೇರಿದಂತೆ ಬೋಧಕ, ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಪುಸ್ತಕ ಹಾಗೂ ಪ್ರಮಾಣಪತ್ರ ನೀಡಿ ಗೌರವಿಸಲಾಯಿತು. ಬಳಿಕ ಪ್ರೊಫೆಸರ್ NM ಸಾಲಿ ಅಂಬೇಡ್ಕರ್ ಅವರನ್ನು ಕೇವಲ ವ್ಯಕ್ತಿಯಾಗಿ ನೋಡದೆ ಅವರ ವೈಚಾರಿಕತೆ ಮತ್ತು ತತ್ವಜ್ಞಾನವನ್ನು ಪ್ರತಿಯೊಬ್ಬರೂ ಆಳವಾಗಿ ಅರ್ಥೈಸಿಕೊಳ್ಳಬೇಕು ಎಂದರು. ಒಂದು ಕುಟುಂಬದ, ಒಂದು ದೇಶದ, ಒಂದು ಸಮುದಾಯದ ಸಂಸ್ಕೃತಿ ಎಲ್ಲಿ ಅಡಗಿದೆ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿ ಅಡಗಿದೆ. ಆಲಂ ಭಾಷಾ ವಿಶೇಷ ಉಪನ್ಯಾಸ ನೀಡಿ ಅಂಬೇಡ್ಕರ್ ಅವರ ಕೊಡುಗೆಗಳು ಯಾವುದೇ ಒಂದು ಜಾತಿಗೆ ಸೀಮಿತವಲ್ಲ ಎಂದರು. ಅಳತೆ ಮಾಡಬೇಡಿ. ಅದಕ್ಕೋಸ್ಕರ ನಾನು ಬಹಳ ಸಂದರ್ಭ ಕೇಳ್ತಾ ಇರ್ತೇನೆ, ಜಾತಿ ಎನ್ನುವಂತಹ ಶಬ್ದದಲ್ಲಿ ಜಾ ಎನ್ನುವಂಥದ್ದನ್ನು ಪೂರ್ತಿ ನಮ್ಮ ಕೈಯಿಂದ ಜಾಡಿಸಬೇಕು. ಆ ಜಾಗದಲ್ಲಿ ನೀ ಎನ್ನುವಂಥದ್ದು ತಗೊಂಡು ನೀತಿಯಿಂದ ಬದುಕಿದ್ರೆ ಅದು ಅಂಬೇಡ್ಕರ್ ಕೊಟ್ಟಂತಹ ಅತ್ಯಂತ ಗೌರವ ಅಂತ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ನಂದಿನಿ ಡಾಕ್ಟರ್ ಅಂಬೇಡ್ಕರ್ ಅವರ ಬದುಕು ಮತ್ತು ಜೀವನದ ಬಗ್ಗೆ ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಪಡೆದಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಚಿಕ್ಕಂದಿನಿಂದ ನನಗೆ ತಿಳ್ಕೊಂಡು ಬಂದಿದೆ. ಆದ್ದರಿಂದ ನನಗೆ ಪ್ರಬಂಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರಿಂದ ಬಹಳ ಚೆನ್ನಾಗಿನೇ ಬರ್ದೆ. ಮತ್ತೋರ್ವ ವಿದ್ಯಾರ್ಥಿನಿ ನಂದಿನಿ ಡಾಕ್ಟರ್ BR ಅಂಬೇಡ್ಕರ್ ದೇಶ ಕಂಡ ಮಹಾನ್ ವ್ಯಕ್ತಿ. ಬಡತನದಲ್ಲೂ ಕಲಿಕೆಯ ಮೂಲಕ ಸಂವಿಧಾನದ ಪಿತಾಮಹನಾಗಿ ಇಡೀ ವಿಶ್ವಕ್ಕೆ ಪ್ರಸಿದ್ಧಿಯಾದವರು. ಇಂತಹವರ ಬಗ್ಗೆ ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವುದಕ್ಕೆ ಹೆಮ್ಮೆ ವ್ಯಕ್ತಪಡಿಸಿದರು. ಅವ್ರ ಬಗ್ಗೆ ನನಗೆ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ನನಗೆ ಅವಕಾಶ ಸಿಕ್ತಿದೆ ಅಂತೇಳಿ ತುಂಬಾ ಹೆಮ್ಮೆ ಅನಿಸ್ತು. ನಿರಂತರ ಪರಿಶ್ರಮ ಮತ್ತು ಛಲವಿದ್ದರೆ ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಯುವತಿ ಕೀರ್ತಿ ಮಾದರಿಯಾಗಿದ್ದಾರೆ. ಸತತ 20 ಗಂಟೆಗಳ ಕಾಲ 100 ಅಡಿ ಉದ್ದದ ಕಾಗದದ ಮೇಲೆ ಮೆಹಂದಿ ಚಿತ್ತಾರ ರಚಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ತಮ್ಮ ಹೆಸರು ದಾಖಲಿಸಿದ್ದಾರೆ. ಈ ಕುರಿತು ಒಂದು ವರದಿ. ಶ್ರೀರಂಗಪಟ್ಟಣ ತಾಲೂಕಿನ ನೆಲೆಮನೆ ಗ್ರಾಮದ ಮುರಳೀಧರ್ SK ಹಾಗೂ ಮಹಾಲಕ್ಷ್ಮಿ ದಂಪತಿಯ ಪುತ್ರಿ ಕೀರ್ತಿ ರಾಜ್ಯವೇ ಹೆಮ್ಮೆ ಪಡುವ ಸಾಧನೆ ಮಾಡಿದ್ದಾರೆ. ಸಿವಿಲ್ ಎಂಜಿನಿಯರಿಂಗ್ ಪದವೀಧರೆಯಾಗಿರುವ ಕೀರ್ತಿ ಸದ್ಯ ಮೈಸೂರಿನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ MTech ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾಭ್ಯಾಸದ ಜೊತೆಗೆ ಹವ್ಯಾಸವಾದ ಮೆಹಂದಿ ಕಲೆಯನ್ನು ಮುಂದುವರಿಸಿದ್ದೇ ಅವರ ಈ ಯಶಸ್ಸು ಸಾಧನೆಗೆ ಕಾರಣ. ಕೀರ್ತಿ ಯಾವುದೇ ವೃತ್ತಿಪರ ತರಬೇತಿ ಪಡೆಯದೆ ಕೇವಲ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಮೆಹಂದಿ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಸತತ 20 ಗಂಟೆಗಳ ಕಾಲ ಏಕಾಗ್ರತೆಯಿಂದ ಬರೋಬ್ಬರಿ 100 ಅಡಿ ಉದ್ದ ಹಾಗೂ 1.57 ಅಡಿ ಅಗಲದ ಕಾಗದದ ಮೇಲೆ ಮೆಹಂದಿ ಚಿತ್ತಾರ ಬಿಡಿಸುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ಪಡೆದಿದ್ದಾರೆ. ಈ ಬೃಹತ್ ಕಲಾಕೃತಿಯನ್ನು ಪೂರ್ಣಗೊಳಿಸಲು ಸುಮಾರು 400 ಮೆಹಂದಿ ಕೋನ್ಗಳನ್ನು ಅವರು ಬಳಸಿದ್ದಾರೆ. ದೂರದರ್ಶನದೊಂದಿಗೆ ಕೀರ್ತಿ ಈ ಸಾಧನೆಗೆ ಸಹಕಾರ ನೀಡಿದ ಪೋಷಕರು, ಕಾಲೇಜಿನ ಅಧ್ಯಾಪಕರು ಹಾಗೂ ಸ್ನೇಹಿತರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು.
ನಾನು ಇಂಜಿನಿಯರಿಂಗ್ ಮಾಡಬೇಕಿದ್ರೆ ಅಸೈನ್ಮೆಂಟ್ಸು ರೆಕಾರ್ಡ್ಸ್ ಜೊತೆಗೆ ನನಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಆವಾಗ ಮೆಹಂದಿ ಎಲ್ಲ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಒಂದು ಮೆಹಂದಿ ಆರ್ಟಿಸ್ಟ್ ಆಗಿ ಆ ಆರ್ಟ್ನ ಶೋ ಆಫ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ನನಗೆ. ಆ್ಯಂಡ್ ಮೋರ್ ಓವರ್ ನನ್ನ ಕಾಲೇಜಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಬೇಕು ಅಂದಾಗ ನನಗೆ ಸ್ಪೇಸ್ ಆಗಲಿ ಆ್ಯಂಡ್ ನನಗೆ ವೀಡಿಯೋಸ್ ಮಾಡಿಕೊಡ್ಬೇಕಿತ್ತು, ಶೂಟ್ಸ್ ಎಲ್ಲ ಮಾಡಬೇಕಿತ್ತು, ಕಂಟಿನ್ಯೂಸ್ ಆಗಿ ಲೈವ್ ಶೂಟ್ಸ್ನ 20 ಅವರ್ಸ್ ಕೂಡ ನನ್ನ ಫ್ರೆಂಡ್ಸು ನನಗೆ ಸಪೋರ್ಟ್ ಮಾಡಿದ್ದಾರೆ. ಕೀರ್ತಿ ಅವರ ತಾಯಿ ಮಹಾಲಕ್ಷ್ಮಿ ಮಗಳ ಸಾಧನೆ ಯುವ ಜನತೆಗೆ ಸ್ಫೂರ್ತಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅಮ್ಮ, ನಾನು ಓದೋದ್ರ ಜೊತೆ ಇದನ್ನು ನಾನು ಮಾಡ್ಕೋತೀನಿ, ಇದು ನನ್ನ ಡ್ರೀಮು ಅಂತ ತುಂಬ ಇಷ್ಟಪಡೋಳು ಮೇಡಮ್. ಆವಾಗ ನೈಟೆಲ್ಲ ಒಂದು 12 ಗಂಟೆ ತನಕನೂ ಬಿಟ್ಟಿದ್ದಾಳೆ ಮನೇಲಿ. ನಾನು ಕಿತ್ಕೊಂಡು ಬಿಡುವೆ, ಫಸ್ಟು ಓದ್ಕೊಳ್ಳಿ ಗಮನ ಕೊಡು, ನೀನು ಇದನ್ನು ಆಮೇಲೆ ಮಾಡ್ಕೊಳ್ವೆ ಅಂದರೆ, ಇಲ್ಲ ಅಮ್ಮ ಈ ಸಲ ನಾನು ಮಾಡಲೇಬೇಕು, ಇದೊಂದು ಸಪೋರ್ಟ್ ಮಾಡಮ್ಮ ಅಂತ ನಂಗೆ ತುಂಬ ಕೇಳ್ತಾ ಇದ್ಲು ಮೇಡಮ್. ಅವಾಗ ನಾನು ಆಯಿತು ಇದೊಂದು ಸಲ ನೀನು ಮಾಡಬೇಕಾ ಮಾಡು ಅಂದ್ಬಿಟ್ಟು ಮೈಸೂರಲ್ಲಿ ಹೋಗ್ಬಿಟ್ಟು ಅವ್ರ ಕಾಲೇಜಲ್ಲೇ ಮೇಡಮ್ ಮಾಡಿದ್ಲು ಮೇಡಮ್. ನಂಗೆ ತುಂಬ ಖುಷಿ. ಸ್ಥಳೀಯರಾದ ಜ್ಞಾನೇಶ್ ಕೀರ್ತಿಯವರ ಈ ಸಾಧನೆಗೆ ಗ್ರಾಮಸ್ಥರು ಬೆಂಬಲವಾಗಿ ನಿಂತಿದ್ದಾರೆ ಎಂದು ಹೇಳಿದರು. ಇಂಥ ಹುಡುಗಿಗೆ ಸಪೋರ್ಟ್ ಕೊಡಬೇಕು, ಮುಂದೆ ಆಮೇಲೆ ರಾಜ್ಯ ಮಟ್ಟಕ್ಕೂ ಇದು ಸ್ಪರ್ಧೆ ಎಲ್ಲರಿಗೂ ತಲುಪಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ನಮ್ಮ ಆಸೆ ಇದೆ. ಅದಕ್ಕೆ ಅವರು ಮುಂದೆ ಗಿನ್ನಿಸ್ ರೆಕಾರ್ಡ್ಲೇ ಬರೀಬೇಕು ಅಂತ ನಮ್ಮ ಗ್ರಾಮದವರಾಗ್ಬೋದು, ನಮ್ಮ ತಾಲೂಕು ಅವರಾಗ್ಬೋದು, ನಮ್ಮ ಜಿಲ್ಲೆಯವರಾಗ್ಬೋದು, ಎಲ್ಲ ಸಹಕಾರ ಅವ್ರ ಮೇಲೆ ಇರುತ್ತೆ. ನಾವು ಎನಿ ಟೈಮ್ ಅವ್ರ ಜೊತೆ ನಾವು ಸಪೋರ್ಟ್ವಾಗಿ ನಿಲ್ತೀವಿ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಗ್ರಾಮೀಣ ಪ್ರತಿಭೆಯಾಗಿರುವ ಕೀರ್ತಿ ವಿದ್ಯಾಭ್ಯಾಸದ ಜೊತೆಗೆ ಹವ್ಯಾಸವಾದ ಮೆಹಂದಿ ಕಲೆಯಲ್ಲಿ ಸಾಧನೆ ಮಾಡಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕುಮಾರಿ ಕೀರ್ತಿ ಅನ್ನುವಂಥ ವಿದ್ಯಾರ್ಥಿನಿಯವರು ಬಹಳ ಅಭಿರುಚಿಯನ್ನು ಹೊಂದಿ ಮೆಹಂದಿ ಬಿಡಿಸುವ ಇದರಲ್ಲಿ ಒಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ಮಾಡಿರೋವಂಥದ್ದು ನಿಜವಾಗಲೂ ಕೂಡ ಶ್ಲಾಘನೀಯ. ಅವರ ಪ್ರತಿಭೆಗೆ ನಾವೆಲ್ಲರೂ ಕೂಡ ದೊಡ್ಡ ಚಪ್ಪಾಳೆಯನ್ನು ಹಾಕಬೇಕಾಗತ್ತೆ. ಆ ಒಂದು ಪ್ರತಿಭೆಯನ್ನು ಓದುವುದರ ಜೊತೆಗೆ ಆ ಪ್ರತಿಭೆಯನ್ನು ಇಟ್ಕೊಂಡು ಒಂದು ಅತ್ಯುನ್ನತವಾದಂಥ ಸಾಧನೆ ಮಾಡಿರೋವಂಥದ್ದು ಮಂಡ್ಯ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಅದೇ ರೀತಿ ಅವರ ಗುರಿ ಮತ್ತು ಕನಸು ಮುಂದೆ ಇದೇ ರೀತಿ ಬೆಳೀಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೇನೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಕೆಲಸವಾಗಬೇಕು, ವಿದ್ಯೆಯ ಜೊತೆಗೆ ಕಲೆಯನ್ನು ಮೈಗೂಡಿಸಿಕೊಂಡಿರುವ ಕೀರ್ತಿಯವರ ಸಾಧನೆ ಇತರರಿಗೂ ಮಾದರಿ ಎಂದು ಹೇಳಿದರು. ತಾರತಮ್ಯವಿಲ್ಲದೆ ಇರುವಂಥ ವಾತಾವರಣ ಕೊಟ್ಟರೆ ಯಾರು ಬೇಕಾದರೂ ಏನು ಸಾಧನೆ ಬೇಕಾದ್ರೂ ಮಾಡಬಹುದು. ನಾವು ಎಲ್ಲಿ ಹುಟ್ಟಿದ್ದೀವಿ, ನಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ನಮ್ಮ ಬ್ಯಾಕ್ಗ್ರೌಂಡ್ ಏನು, ಯಾವುದು ಕೂಡ ಅದರಲ್ಲಿ ಮುಖ್ಯ ಆಗೋದಿಲ್ಲ. ನಮ್ಮಲ್ಲಿರುವಂಥ ಪ್ರತಿಭೆ, ಸಾಧಿಸಬೇಕಾಗಿರುವಂಥ ಛಲ ಅದೇ ಮುಖ್ಯ ಅನ್ನೋದನ್ನು ಇವತ್ತು ತಾನು MTech ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಎಜುಕೇಷನ್ ಮಾಡ್ತಾ ಜೊತೆಯಲ್ಲೇ ಕ್ರಿಯೇಟಿವಿಟಿಯನ್ನು ಬೆಳೆಸ್ಕೊಂಡು ಇವತ್ತು ಏಷ್ಯಾದಲ್ಲೇ ಲಾಂಗೆಸ್ಟ್ ಮೆಹಂದಿ ಮಾಡಿರೋವಂಥ ಹುಡುಗಿ ಇವತ್ತು ನಮ್ಮ ಪಕ್ಕ ಇರುವಂಥದ್ದು ಭಾಳಷ್ಟು ಹೆಮ್ಮೆಯ ವಿಚಾರ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜಯ್ ಶೋಭಾರಾಣಿ ಕೀರ್ತಿಯವರ ಸಾಧನೆ ಯುವ ಜನತೆಗೆ ಮಾದರಿಯಾಗಲಿ ಎಂದು ಶುಭ ಹಾರೈಸಿದರು. ಈಗ ತಾನೇ ಬಂದು ಈ ಥರ ಏಷ್ಯಾ ಬುಕ್ ಆಫ್ ರೆಕಾರ್ಡಲ್ಲಿ ಅವರು ಸೆಲೆಕ್ಷನ್ ಆಗಿದ್ದಾರೆ ಅಂತ ತಿಳಿಸಿರ್ತಾರೆ. ನಮ್ಮ ಮಂಡ್ಯ ಜಿಲ್ಲೆಯವರು ಒಂದು ಸಾಧನೆ ಮಾಡಿರೋದು ಒಂದು ಖುಷಿ ತಂದಿದೆ. ವಿಶ್ ಯು ಆಲ್ ದಿ ಬೆಸ್ಟ್ ಕೀರ್ತಿ. ಇನ್ನೂ ನಿಮ್ಮ ಹೆಸರು ಇನ್ನೂ ಚೆನ್ನಾಗಿ ಮುಂದುವರಿಯಲಿ, ಇನ್ನೂ ಒಳ್ಳೊಳ್ಳೆ ಸಾಧನೆ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಒಟ್ಟಿನಲ್ಲಿ ಇಚ್ಛಾಶಕ್ತಿಯೊಂದಿದ್ದರೆ ಎಂತಹ ಕಷ್ಟದ ಗುರಿಯನ್ನಾದರೂ ತಲುಪಬಹುದು ಎನ್ನುವುದನ್ನು ಹಳ್ಳಿಯೊಂದರ ಪ್ರತಿಭಾವಂತ ಯುವತಿ ಕೀರ್ತಿ ಸಾಬೀತುಪಡಿಸಿದ್ದಾರೆ. ವಿದ್ಯೆಯ ಜೊತೆಗೆ ಕಲೆಯನ್ನು ಕೈಬಿಡದೆ ಮುಂದುವರಿಸಿ ಈ ಸಾಧನೆ ಮಾಡಿದ ಮಂಡ್ಯದ ಈ ಹೆಣ್ಣು ಮಗಳು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉನ್ನತ ಸ್ತರಕ್ಕೆ ಏರಲಿ ಎಂದು ಹಾರೈಸೋಣ. ಕೊಲಂಬೋದಲ್ಲಿ ನಡೆಯುತ್ತಿರುವ 2ನೇ ಕ್ರಿಕೆಟ್ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡದ ಆಟಗಾರರು ಶ್ರೀಲಂಕಾ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ತಮ್ಮ ಪ್ರಭುತ್ವ ಸಾಧಿಸಿದ್ದಾರೆ. ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ಗಳಿಗೆ ಡಿಕ್ಲೇರ್ ಮಾಡಿಕೊಂಡಿತ್ತು. ಉತ್ತರವಾಗಿ ಆತಿಥೇಯ ಶ್ರೀಲಂಕಾ ತಂಡ ನಿನ್ನೆ 2ನೇ ದಿನದಾಟ ನಿಂತಾಗ ತನ್ನ ಮೊದಲ ಸರದಿಯಲ್ಲಿ ಕೇವಲ 8 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡು ಆರಂಭದ ಆಘಾತ ಅನುಭವಿಸಿತ್ತು. ಈ ಮೊತ್ತದೊಂದಿಗೆ ಶ್ರೀಲಂಕಾ ಇಂದು 3ನೇ ದಿನದಾಟ ಮುಂದುವರಿಸಲಿದೆ. ಬೌಲರ್ಗಳಾದ ಪ್ರಸಿದ್ಧ ಕೃಷ್ಣ ಮತ್ತು ಮಾನವ್ ಸುತಾರ ತಲಾ 1 ವಿಕೆಟ್ ಪಡೆದು 2ನೇ ಟೆಸ್ಟ್ನಲ್ಲೂ ಭಾರತ ತನ್ನ ಪ್ರಭಾವ ಬೀರಲು ಕಾರಣರಾದರು. ಗಾಲಿಯಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯವನ್ನು 165 ರನ್ಗಳಿಂದ ಗೆದ್ದುಕೊಂಡು ಶುಭಾರಂಭ ಮಾಡಿರುವ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ ಈಗ 2ನೇ ಪಂದ್ಯದಲ್ಲೂ ನಿಚ್ಚಳ ಗೆಲುವಿನೊಂದಿಗೆ
2-0 ಸರಣಿ ಕ್ಲೀನ್ ಸ್ವೀಪ್ ಮಾಡಿಕೊಳ್ಳುವ ಉತ್ತಮ ಅವಕಾಶವನ್ನು ಹೊಂದಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಾರತಕ್ಕೆ ಸಾಕಷ್ಟು ರಸಗೊಬ್ಬರ, ರಷ್ಯಾ ಪ್ರವಾಸ ವೇಳೆ ಪುಟಿನ್ ಜೊತೆ ಜೈಶಂಕರ್ ಭೇಟಿ, ದ್ವಿಪಕ್ಷೀಯ ಚರ್ಚೆ. ಗದ್ದಲದ ನಡುವೆ ಅಧಿವೇಶನ ಮೊಟಕು, ಬರಗಾಲ ಕುರಿತು ಮಾತೇ ಇಲ್ಲ, ಚರ್ಚೆಯೇ ಇಲ್ಲದೆ ಬಿಲ್ಗಳು ಪಾಸ್, ಅನಿರ್ದಿಷ್ಟಾವಧಿಗೆ ಕಲಾಪ ಮುಂದೂಡಿಕೆ. ಬರ ಘೋಷಣೆಗೆ ಸರ್ಕಾರ ಸಿದ್ಧತೆ, ಸದನಕ್ಕೆ ಡಿಸಿಎಂ ಮಾಹಿತಿ, 132 ತಾಲೂಕಿನಲ್ಲಿ ಸಮಸ್ಯೆ. ಖಾಲಿ ನಿವೇಶನಗಳ ಸ್ವಚ್ಛತೆಗೆ ಕ್ರಮ, 5 ಪಾಲಿಕೆ ವ್ಯಾಪ್ತಿಯ ಖಾಲಿ ನಿವೇಶನ ಗುರುತಿಸಿ ಸಚಿವ ಕೃಷ್ಣ ಬೈರೇಗೌಡ. ಶ್ರೀಲಂಕಾ ವಿರುದ್ಧದ 2ನೇ ಟೆಸ್ಟ್, ಭಾರತ ಬೃಹತ್ ಮೊತ್ತ, ಧ್ರುವ್ ಜುರೇಲ್ ಶತಕ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಅಜಿತ್ ದೋವಲ್ ಚೀನಾ ಭೇಟಿ, ಇಂದು ಗಡಿ ಬಗ್ಗೆ ಚರ್ಚೆ, 2 ದಿನ ಪ್ರವಾಸ, ವಿಶೇಷ ಪ್ರತಿನಿಧಿಗಳ ಮಾತುಕತೆ. ಎಸ್ಐಆರ್ ಕರಡು ಪ್ರಕಟ, 4.46 ಕೋಟಿ ಮತದಾರರು ಪಟ್ಟಿಯಲ್ಲಿ. ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ತುಸು ರಿಲೀಫ್, 15 ದಿನದಲ್ಲಿ ತಮಿಳುನಾಡಿಗೆ ಹರಿಸಬೇಕಿದೆ 11.66 ಟಿಎಂಸಿ, 9,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ರಸ್ತೆ ಬದಿ ಪಾರ್ಕಿಂಗ್ ಶುಲ್ಕ ಮರುಪರಿಶೀಲಿಸಿ, ಮಧ್ಯಮ ವರ್ಗಕ್ಕೆ ಹೊರೆ ಬೇಡ, ಮುಖ್ಯಮಂತ್ರಿ ಡಿಕೆಶಿಗೆ ಸಚಿವ ರಾಮಲಿಂಗಾರೆಡ್ಡಿ ಪತ್ರ. ಇಸ್ರೋ ರಾಕೆಟ್ ಉತ್ಪಾದನೆ ಸ್ಥಗಿತ, ಬಾಹ್ಯಾಕಾಶ ಸಂಶೋಧನೆಯತ್ತ ಗಮನ, ಕಾರ್ಯವೈಖರಿಯಲ್ಲಿ ಬದಲಾವಣೆ. ಈಗ ಈ ದಿನದ ನುಡಿಮುತ್ತು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಕುವೆಂಪು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಆರ್ಥಿಕತೆಯ ವೇಗ ಹೆಚ್ಚಿಸುವಲ್ಲಿ ಯುವ ಅಧಿಕಾರಿಗಳ ಪಾತ್ರ ಮಹತ್ವದ್ದು, ಹೂಡಿಕೆಯ ಆಕರ್ಷಣೆ, ತಂತ್ರಜ್ಞಾನ ಚಾಲಿತ ಆಡಳಿತಕ್ಕೆ ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ, ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆ ಕುರಿತು ಸಮಾಲೋಚನೆ. ಭದ್ರತಾ ಸವಾಲುಗಳನ್ನು ಎದುರಿಸಲು ಕಠಿಣ ಕ್ರಮ ಅತ್ಯವಶ್ಯ, ಎಐ ಬಳಕೆಯಲ್ಲಿ ಶೂನ್ಯ ಸಹಿಷ್ಣುತೆ ನಿಲುವು ಅಳವಡಿಕೆ, ಸಚಿವ ಅಮಿತ್ ಶಾ. ಹಾಗೂ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ದಕ್ಷತೆ ಹೆಚ್ಚಿಸಲು ಕ್ರಮ, ಶೈಕ್ಷಣಿಕ ಸಂಸ್ಥೆಗಳನ್ನು ಬಲಪಡಿಸಲು ರೂಪುರೇಷೆ, ಸಚಿವ ಪ್ರಹ್ಲಾದ್ ಜೋಶಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ವಾಟ್ಸಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.